ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರ್ರಿ, ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹಚ್ಚಿದ್ದಿಲ್ಲ ರೀ. ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಷ್ಟ ಹಾಕಿದ್ರೆ ಬರೀ ದೋಸೆ ಹಾಕಿ ಕೊಡಾಕಂತಿದ್ರಿ. ನಿನ್ನೆ ರಾತ್ರಿ ಮಾಡಿದ್ದು ಚಟ್ನಿ ಇತ್ತು. ನಮ್ಮ ಮನೆಯವ್ರಿಗೆ ಅಷ್ಟೇ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ. ತನೂದ್ರೆ ಇವತ್ತು ಕಾಲೇಜ್ಗೆ ಹೋಗಂಗಿಲ್ಲ ಅಂತ, ಹಾಗಾಗಿ ನಾನು ಆಮೇಲೆ ಮಾಡ್ಕೊಂಡು ತಿಂತಿದ್ರಿ ಮಮ್ಮಿ, ಈಗೇನು ಬೇಡ ಅಂತಂದ್ಲು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಅಷ್ಟೇ ನಿನ್ನೆ ದೋಸೆ ಹಿಟ್ಟಿತ್ತಲ್ಲ ಅದನ್ನೇ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚಟ್ನಿ ಸಂಗಾಟ ಕೊಟ್ರಾಯ್ತಂತ ಈ ಕಡೆ ದೋಸೆನೂ ಅದು ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಹಿಟ್ಟು ನಮ್ಮ ಮನೆಯವ್ರು ಇದ್ರೆ ಅದು ಲೈಟ್ರ ಏನಂತಾರೆ ಲೈಟ್ರಿಂದ ಹತ್ತಲಾಗೈತೆ ಅಂತ್ರಿ. ಅದು ಎಲ್ಲಿ ಇಟ್ಟಿದ್ದು ಹೊಸ ತಂದಿದ್ದು ಹೇಳಿ ಕೇಳಾಕತ್ತಿದ್ರು. ಇಲ್ಲೇ ಇಟ್ಟಿನಲ್ಲ, ನಾನೇನು ತೊಗೊಂಡು ಎಲ್ಲಿ ಹೋಗ್ಲಿಲ್ಲ ಅಂತೇಳಿ ನಾನು ಅನಾಕತ್ತಿದ್ದೆ. ಇಲ್ಲ ಅದು ಹತ್ತಲಾಗಿತ್ತು ಅಂತ ಅನಾಕತ್ತಿದ್ರು. ಇವಾಗ ಹೆಂಗೆ ಹತ್ತು ನೋಡ್ರಿ ಅಂತ ಹಚ್ಚಿ ತೋರಿಸ್ದೆ. ಅದು ಕೆಲವೊಂದು ಸಲ ಹತ್ತೈತ್ರಿ, ಕೆಲವೊಂದು ಸಲ ಹತ್ತಂಗಿಲ್ಲ. ಮತ್ತು ಅದು ಕೆಲವೊಂದು ಸಲ ಹತ್ತಲಾರ್ದೆ ಎಂತಲ ಒಂದು ತಾಸು ಬಿಸಿಲಿಗೆ ಇಟ್ಟು ಯೂಸ್ ಮಾಡ್ಬೋದು. ಮತ್ತೊಂದು ಸ್ವಲ್ಪ ದಿವಸ ಬರೋದ್ರಿ. ಅಂದ್ರೆ ಅದು ತಂಡಿಗೆ ಒಂದೊಂದು ಸಲ ಹತ್ತಂಗಿಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಇಟ್ಟಾಗೇನಿತ್ತಲ್ಲ ಮತ್ತು ಹತ್ತೈತ್ರಿ. ಮತ್ತು ಯಾವಾಗಲೂ ಅದು ನೀರದು ಬೀಳಲಾರ್ದ ಹತ್ರ ನೋಡ್ಕೋಬೇಕು. ಅಂದ್ರೆ ನೀರಾಗದು ಇಟ್ಟಾಗೂ ಹತ್ತಂಗಿಲ್ಲ, ಹಾಗಾಗಿ ಮೇಲೆ ಎತ್ತಿಡೋದು ಬೆಸ್ಟ್ ರೀ. ಈಗಿದ್ರೆ ನಾನು ದೋಸೆ ಹಾಕಾಕತ್ತೀನಿ. ಮತ್ತು ಸ್ವಲ್ಪ ಶುಂಠಿನ ತಿನ್ಬೇಕಂತ ಅದನ್ನ ಶುಂಠಿನ 1 ಇಂಚಷ್ಟು ತೊಗೊಂಡ್ಬಿಟ್ಟು ಮ್ಯಾಲಿನ ಸಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಅದ್ರೊಳಗೆ ಸ್ವಲ್ಪ ಸೇದು ಲವಣ ಹಾಕ್ಕೊಂಡು ತಿಂದ್ಬಿಟ್ರೆ ಇದನ್ನ ಆರೋಗ್ಯಕ್ಕೆ ಭಾಳ ಬೆನಿಫಿಟ್ ಐತಿ. ಅಂದರೆ ಗ್ಯಾಸ್ಟ್ರಿಕ್ ಆಗಿದ್ರೆ ಮತ್ತು ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಇದು 1 ಇಂಚಷ್ಟು ಶುಂಠಿ ತಿನ್ನೋದು ಭಾಳ ಬೆಸ್ಟ್ ರೀ. ತಿಂದಾಗಿಂತಲ ಸ್ವಲ್ಪ ಖಾರವಾಗಿರುತ್ತೆ, ಗಂಟ್ಲಾಗೆಲ್ಲ ಉರಿಯಾಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಕೆಲವೊಂದು ಸಲ ಬಿಕ್ ಹತ್ತಾಕ ಸ್ಟಾರ್ಟ್ ಆಗೋದ್ರಿ. ನನಗೂ ಅಷ್ಟೇ, ಏನಾದರೂ ಜಾಸ್ತಿ ಖಾರ ತಿಂದಾಗೇನಿತ್ತಲ್ಲ ಅದು ತಿಂದ ತಕ್ಷಣ ಗಂಟ್ಲಿಗೆ ಹೋಗಿ ಏನು ಹತ್ತೈತಿಲ್ಲ ಬಿಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ತಿಂದು ಆಮೇಲೆ ನೀರು ಕುಡಿಬೇಕು. ಅಂದರೆ ಕೆಲವೊಬ್ಬರಿಗೆ ಆಗ್ತಾ ಇರ್ತೈತಿ. ಮತ್ತು ಊಟ ಮಾಡಿದ್ದು ಡೈಜೆಷನ್ ಆಗಲ್ಲ. ಅಂದರೆ ನಿನ್ನೆ ನಾನು ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕೆ ದೋಸೆ ತಿಂದಿದ್ದಲ್ಲ, ಹಾಗಾಗಿ ಅದು ಪಿತ್ತ ಜಾಸ್ತಿ ಆಗಿಬಿಟ್ಟಿತ್ತು. ಅವಾಗ ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಸೇದು ಲವಣ ಅಂದರೆ ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ಟು ಸೇದುಲಣಿ ಉಪ್ಪು ಹಾಕ್ಕೊಂಡು ತಿಂದುಬಿಟ್ರೆ ಕಮ್ಮಿ ಆಗುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಅಂದರೆ ಕೆಲವೊಂದು ಸಲ ರಾತ್ರಿ ಜಾಸ್ತಿ ಊಟ ಮಾಡಿದಾಗಲಿ ಮತ್ತು ಲೇಟಾಗಿ ಊಟ ಮಾಡಿದಾಗಲಿ ಬೆಳಗಿನ ಜಾವ ಆ ರೀತಿ ಅನ್ನಿಸ್ತಾ ಇರ್ತೈತಿ. ಫುಲ್ ಅಸಿಡಿಟಿ ಆಗಿ ಮತ್ತು ಎದೆಯುರಿ ಮತ್ತು ಹೊಟ್ಟೆ ಭಾರ ಅನಿಸುತ್ತಲ್ಲ, ಆವಾಗ ಈ ರೀತಿ ಮಾಡೋದು ನಾನು ಬೇರೆ. ಅದನ್ನ ತಿಂದು ಒಂದು 5 ನಿಮಿಷ ಒಳಗಡೆ ರಿಲೀಫ್ ಅನಿಸುತ್ತೆ. ಮತ್ತು ಪಿತ್ತನೂ ಅನ್ಸಂಗಿಲ್ಲ, ಅಂದರೆ ಎದೆಯೂರಿನೂ ಅನ್ಸಂಗಿಲ್ಲ. ಸ್ವಲ್ಪ ಬಿಕ್ ಹತ್ತಾ ಇರ್ತೈತಿ. ತಿಂದಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಒಂದು ಸ್ವಲ್ಪ ನೀರು ಕುಡಿದ್ರೆ ಅದನ್ನೂ ಕಡಿಮೆ ಆಗುತ್ತೆ. ಈಗಿದ್ರೆ ಅದನ್ನೂ ತಿಂದು ಈಗ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಅಷ್ಟೇ ಒಂದು 2-3 ದೋಸೆ ಹಾಕಿ ಕೊಟ್ರೆ ಆಗೋದತ್ತಾನು. ಇನ್ನೂ ಮನ್ಕೊಂಡಿದ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಅಷ್ಟೇ ಹಾಕಿ ಕೊಟ್ಟಿದ್ದು. ಏನೂ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ರೀ. ನಮ್ಮ ಮನೆಯವ್ರಿಗಿದ್ರೆ ಏನಿದು ಬರೀ ಚಟ್ನಿನೇ ಕೊಡಾಕತ್ತಾವಲ್ಲ, ಏನು ಮಾಡೇ ಇಲ್ಲ ಅಂತ ಅನಾಕತ್ತಿದ್ರು. ಈಗ ಇಷ್ಟ ತಿಂದ್ರಿ. ಮತ್ತು ಮಧ್ಯಾಹ್ನ ಏನಾದರೂ ಮಾಡಿ ಕೊಟ್ಟನಂತೇಳಿ ಅಷ್ಟೇ ದೋಸೆ ಮತ್ತು ಚಟ್ನಿ ಹಾಕಿ ಕೊಟ್ಟಿದ್ದು. ಈಗಿದ್ರೆ ಗೆಣಸಿನ್ಕಾಯಿನೂ ಅಷ್ಟೇ ಕುದ್ಸಾಕಿಟ್ರೈತಂತ ಕಟ್ ಮಾಡಿ ಕುದ್ಸಾಕಿಡಾಕಂತೀನಿ ನೋಡ್ರಿ. ಅಂದರೆ ಗೆಣಸಿನ್ಕಾಯಿ ದೊಡ್ಡ ಸೈಜ್ ಇದ್ದು ಅಂದ್ರೆ ಹಂಗೆ ಹಾಕಿಬಿಟ್ರೆ ಅವು ಜಲ್ದಿ ಕುದಿಯಂಗಿಲ್ಲ ರೀ. ಅಂದರೆ ಒಂದು 4-5 ವಿಷಲ್ ಕೂಗಿಸ್ಬಿಟ್ರೂ ಕುದಿಯಂಗಿಲ್ಲ. ಆವಾಗ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಕುದ್ಸಾಕಿಡ್ಬೇಕಾಗುತ್ತೆ. ಆವಾಗ ಒಂದು 3 ವಿಷಲ್ದಾಗ ಕುದಿಯುತ್ತೆ. ಹಂಗಾಗಿ ನಾನು ಈ ರೀತಿ ಮ್ಯಾಲೆ ಸ್ವಲ್ಪ ಹುಳುಕೆಲ್ಲ ಆಗಿದ್ರೆ ಅದನ್ನು ತೆಗೆದ್ಬಿಟ್ಟು ಕುದ್ಸಾಕಿಡಬೇಕು. ಅಂದ್ರೆ ಅದು ತೆಗಿಲಿಕ್ಕಂದ್ರೆ ಏನೈತಲ್ಲ, ಅದು ಕುದ್ದಾದ್ಮೇಲೆ ಗೆಣಸಿನ್ಕಾಯಿ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವಾಸನೆ ಬರುತ್ತೆ. ಹಾಗಾಗಿ ಅದು ಹುಳಕಾಗಿದ್ದೇನೈತಲ್ಲ ಅಂದ್ರೆ ನಮ್ಮ ಕಡೆ ಅದು ಗೊರಲಿ ಹತ್ತೈತೆ ಅಂತಾರೋ, ಹಂಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಕುದ್ಸಾಕಿಡ್ಬೇಕ್ರಿ. ಮತ್ತು ಗೆಣಸಿನ್ಕಾಯಿ ಕುದ್ಸಾಕಿಡ ಮುಂದಾಗೂ ಅಷ್ಟೇ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಸಣ್ಣ ಲೋಟದಷ್ಟನ್ನು ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಾರೋ ಗೆಣಸಿನ್ಕಾಯಿ ಫುಲ್ ಮ್ಯಾಲೆ ಬರೋ ಮಟ್ಟ ನೀರು ಹಾಕಿಬಿಟ್ಟು ಕುದಿಸ್ತಾರೋ. ಆ ರೀತಿ ಕುದಿಸ್ದಾಗ ಏನೈತಲ್ಲ ಅದ್ರ ಟೇಸ್ಟನ್ನು ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬೇಕು. ಜಸ್ಟ್ ಒಂದು ಸಣ್ಣ ಲೋಟದಷ್ಟು ನೀರು ಹಾಕಿಬಿಟ್ರೆ ಅವು ಕುದೀತಾವ್ರಿ. ಅಂದ್ರೆ ಒಂದು 3 ವಿಷಲ್ ಅಥವಾ 4 ವಿಷಲ್ ಕೂಗ್ಸಿದ್ರೆ ಆಯಿತು. ಹಣ್ಣಗೆ ಕುದೀತಾವೆ, ಅಂದರೆ ಮೆತ್ತಗೆ ಕುದೀತಾವು.
ಇದ್ರಾಗ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಅದು ತಳ್ಕನೇ ಇರಬೇಕು, ಮ್ಯಾಲೆ ಬರಬಾರ್ದು, ಅಷ್ಟೇ ನೀರು ಹಾಕಬೇಕು. ಈಗ ಹಾಕಿಬಿಟ್ಟು ಒಂದು 3-4 ವಿಷಲ್ ಕೂಗ್ಸಿದ್ರಾಯ್ತು, ಅವನು ಕುದೀತಾವೆ. ಹಂಗಾಗಿ ಈ ಕಡೆ ನಾನು ಶೇಂಗಾನು ಸ್ವಲ್ಪ ಬಿಸಿಲಿಗೆ ಇಟ್ಟರಾಯ್ತು. ಅಂದರೆ ಶೇಂಗಾ ಬಿಸಿಲಿಗೆ ಇಟ್ಟು ಹುರಿದ್ಬಿಟ್ರೆ ಜಲ್ದಿ ಹುರಿತಾವ್ರಿ, ಇಲ್ಲಾಂದ್ರೆ ಭಾಳ ತನಕ ಹುರಿಬೇಕಾಗುತ್ತೆ. ಗ್ಯಾಸ್ನು ವೇಸ್ಟ್, ಮತ್ತು ನಮಗೂ ಅಷ್ಟೊಂದು ಹುರಿಯೋದು ಬೇಸರ ಅನಿಸುತ್ತಲ್ಲ. ಅಂದರೆ ಜಾಸ್ತಿ ಹೊತ್ತು ಸ್ವಲ್ಪ 1 ತಾಸು 2 ತಾಸು ಬಿಸಿಲಿಗೆ ಇಟ್ಬಿಟ್ಟು ಹುರಿದ್ಬಿಟ್ರೆ ಅದು ಹಸಿ ಅಂಶ ಕಮ್ಮಿ ಆಗುತ್ತೆ, ಹಾಗಾಗಿ ಜಲ್ದಿ ಹುರಿತಾವಂತ ಅದನ್ನ ಶೇಂಗಾ ಇದ್ರೆ ಬಿಸಿಲಿಗೆ ಇಟ್ಟು ಬಂದೆ ರೀ. ಅಂದರೆ ಹೊರಗಡೆಯಿಂದ ಅದು ಇದು ತಿನ್ನೋಕ್ಕಿಂತ ಗೆಣಸಿನ್ಕಾಯಿ ಎಷ್ಟು 25 ರೂಪಾಯಿ ಕೊಟ್ಟರೆ 1 kg ಸಿಗ್ತಾವೆ ರೀ. ಒಂದು ಸಲ ಕುದಿಸ್ಬಿಟ್ರೆ ಒಂದು 2-3 ಟೈಮ್ ಒಬ್ರಿಗೆ ಆರಾಮ್ಸ್ರಿ ಹೊಟ್ಟೆ ಫುಲ್ ಆಗುತ್ತೆ. ಅಂದ್ರೆ ಗೆಣಸಿನ್ಕಾಯಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ನಾವು ಹೊರಗಡೆ ಹೋಗಿ ಪಾನಿಪುರಿ ಪಿಜ್ಜಾ ಎಲ್ಲ ತಿನ್ನೋಕೆ ದುಡ್ಡು ಖರ್ಚು ಮಾಡ್ತೀವಿ. ಈ ರೀತಿ ಆರೋಗ್ಯಕರವಾಗಿರೋದನ್ನು ತಿಂದರೆ ನಮಗೂ ಒಳ್ಳೆಯದಲ್ರಿ. ಹಾಗಾಗಿ ನಾನು ಗೆಣಸಿನ್ಕಾಯಿನೂ ಕುದಿಸೋಕೆ ಇಟ್ಬಿಟ್ಟು ಈಗ ಇದ್ರಾಗ ಶುಂಠಿ ಪುಡಿ ಮಾಡಬೇಕು, ಖಾಲಿ ಆಗಿತ್ತಂತ ಶುಂಠಿನ ಈ ರೀತಿ ಎಲ್ಲ ಕಟ್ ಮಾಡಿಬಿಟ್ಟು ಒಣಗಿಸಿ ಪುಡಿ ಮಾಡ್ಕೊತಿದ್ರೆ. ನಾನು ಶುಂಠಿ ಕಟ್ ಮಾಡಾಕಂತಿದ್ದೆ, ನಮ್ಮ ಮನೆಯವರಿದ್ರೆ ಅದು ಮಲಾಮ್ ಹಚ್ಚಬಾ ಅಂತಂದ್ರು, ಹಾಗಾಗಿ ಅವರಿಗೆ ಮಲಾಮ್ ಹಚ್ಚಿ ಹೋದ್ರಾಯ್ತಂತ ಮಲಾಮ್ ಹಚ್ಚಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಬಾಯಿಗೆ ಬಂತಂದ್ರೆ ತಿರುಗೋದೇ ಇಲ್ಲ, ತಾವೇ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರಿದ್ರೆ ಸರಿಯಾಗಿ ಹಚ್ಕೊಳಂಗಿಲ್ಲ ರೀ, ಅಲ್ಲಿಷ್ಟು ಇಲ್ಲಿಷ್ಟು ಹಚ್ಕೊಂಡ್ಬಿಡೋದು, ಅದನ್ನ ಪೇನ್ ಆಗುತ್ತಂತ ನೀಟಾಗಿ ಹಚ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾನೇ ಹಚ್ತೀನಿ, ಜಲ್ದಿ ಕಡಿಮೆ ಆಗುತ್ತಂತ ನಾನೇ ಹಚ್ಚೋದು. ಈಗಿದ್ರೆ ಅವರಿಗೆ ಎಲ್ಲ ಕ್ರೀಮ್ ಹಚ್ಚಿ ಬಂದುಬಿಟ್ಟು ಮತ್ತು ಇನ್ನಷ್ಟು ಶುಂಠಿ ಇತ್ತಲ್ರಿ ಕಟ್ ಮಾಡಾಕಂತೀನಿ ನೋಡ್ರಿ. ಕೈ ಸ್ವಚ್ಛಾಗಿ ತೊಳ್ಕೊಂಬಂದಿದ್ದೀನಿ ಸಾಬೂನು ಹಚ್ಚಿಬಿಟ್ಟು. ಅಂದರೆ ಕೆಲವೊಬ್ರು ಅಂತಾರೆ ಏನೋ ಹಚ್ಬಿಟ್ಟು ಹಂಗೆ ಕಟ್ ಮಾಡಾಕತ್ತ ಅಂತ ಅನ್ನಿಸ್ತಾ ಇರ್ತೈತಿಲ್ಲ, ಯಾಕಂದ್ರೆ ನಾನು ಕೈ ತೊಳೆದಿದ್ದು ತೋರಿಸಂಗಿಲ್ಲ, ಹಾಗಾಗಿ ಅಂದರೆ ತೋರಿಸಿಲ್ಲ ರೀ, ಅದಕ್ಕಾಗಿ ಹೇಳಾಕತ್ತಿದ್ದೆ ಅಷ್ಟೇ. ಈಗಿದ್ರೆ ಶುಂಠಿ ಎಲ್ಲ ಈ ರೀತಿ ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಒಂದು 2-3 ದಿವಸ ಒಣಗಿಸ್ಬಿಟ್ರೆ ಆಯಿತು. ಅಂದ್ರೆ ಬಿಸಿಲು ಯಾವ ರೀತಿ ಇರುತ್ತಲ್ಲ ಆ ರೀತಿ ರೀ. ಒಂದೊಂದು ದಿವಸ 2 ದಿವಸ ಒಣಗ್ತಾವೆ, ಒಂದೊಂದು ದಿವಸ 2-3 ದಿವಸ ಮ್ಯಾಲೆ ಬೇಕಾಗುತ್ತೆ. ಹಂಗಾಗಿ ಅದನ್ನು ಕಟ್ ಮಾಡಿ ಬಿಸಿಲಿಗೆ ಇಟ್ಟು ಬಂದಿದ್ದೀನಿ ರೀ. ಅದು ಶುಂಠಿ ಪುಡಿ ಅಂತೂ ಭಾಳ ಬೆಸ್ಟ್ ಆಗುತ್ತೆ, ಮನೆಯೊಳಗೆ ಮಾಡಿದ್ದು. ನೆಕ್ಸ್ಟ್ ನಾನು ಯಾವ ರೀತಿ ಪುಡಿ ಮಾಡ್ತೀನಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ನಾನು ಭಾಳ ವರ್ಷದಿಂದನೂ ಇದೇ ರೀತಿ ಶುಂಠಿ ಪುಡಿನ ಮನೆಯೊಳಗೆ ರೆಡಿ ಮಾಡ್ಕೊಳ್ಳೋದು. ಅದನ್ನು ಬಿಸಿಲಿಗೆ ಇಟ್ಬಿಟ್ಟು ಗೆಣಸಿನ್ಕಾಯಿ ಕುದಿಸಾಕೆ ಇಟ್ಟಿದ್ದಾರೆ ಅಲ್ರಿ, ಗೆಣಸಿನ್ಕಾಯಿ ಹೋಳಿಗೆಗೆ ಹೂರ್ಣ ಮಾಡಿಡೋಣಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಈ ಕಡೆ ನಿಂತಲ ಒಂದು ದೊಡ್ಡ ಬಟ್ಲಷ್ಟು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಅದನ್ನ ದಿಪ್ಪ ಬಾಣಲಿ ಒಳಗೆ ನೀರು ಹಾಕ್ದೇ ಕರಗಿಸ್ಕೊತಿದ್ರೆ ಆಗ ಗೆಣಸಿನ್ಕಾಯಿ ಕುದ್ದಾದ್ಮೇಲೆ ಇಷ್ಟೇ ನೀರು ಉಳಿದಿದ್ದು ಅಂದ್ರೆ ಅಷ್ಟು ಕಡಿಮೆ ನೀರು ಹಾಕಬೇಕಾಗುತ್ತೆ. ಮತ್ತು ಈ ಕಡೆ ಅದು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಬೆಲ್ಲ ಎಲ್ಲ ಪೂರ್ತಿ ಕರ್ಗೊಂಮಟ ಅದನ್ನ ಸಣ್ಣ ಉರಿ ಒಳಗೆ ಬೆಲ್ಲನ ಕರಗಿಸ್ಕೋಬೇಕು. ಆಲ್ರೆಡಿ ನಾನು ಗೆಣಸಿನ್ಕಾಯಿ ಹೂರಣ ಯಾವ ರೀತಿ ರೆಡಿ ಮಾಡ್ಕೊತೀನಿ, ಹೋಳಿಗೆ ಯಾವ ರೀತಿ ರೆಡಿ ಮಾಡ್ಕೊತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಆದರೂ ಸಿಂಪಲ್ಲಾಗಿ ಒಂದು ಸಲ ಹೇಳ್ಬಿಡ್ತೀನಿ. ಬೆಲ್ಲ ಎಲ್ಲ ಈ ರೀತಿ ಕರಗದ್ಮೇಲೆ ಅಂದ್ರೆ ನೀರು ಯಾವುದು ಏನೂ ಹಾಕಕ್ಕೆ ಹೋಗಬಾರ್ದು, ಅಂದ್ರೆ ನೀರು ತುಪ್ಪ ಏನೂ ಹಾಕಕ್ಕೆ ಹೋಗಬಾರ್ದು, ಬರೀ ಹಂಗೆ ಸಣ್ಣ ಉರಿ ಒಳಗೆ ಇಟ್ಬಿಟ್ರಾಯ್ತು. ಒಂದು 3-4 ನಿಮಿಷ ಒಳಗಡೆ ಅದು ಕರಗಿ ಬಿಡುತ್ತೆ. ಆಮೇಲೆ ಗೆಣಸಿನ್ಕಾಯಿ ಸಪ್ಪೆ ಎಲ್ಲ ತೆಗೆದು ಹೆರಚಿಬಿಟ್ಟು ಅಂದರೆ ತುರಿದ್ಬಿಟ್ಟು ಇದು ಏನು ಬೆಲ್ಲ ಕರಗಿರ್ತೈತಲ್ಲ ಅದಕ್ಕೆ ಹಾಕಿ ಚಲೋತ್ನಾಗ ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿ ಒಳಗೇನ ರೀ. ಅವಾಗ ಅದು ಹೂರಣ ರೆಡಿ ಆಗುತ್ತೆ. ಗೆಣಸಿನ್ಕಾಯಿ ಹೋಳಿಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ನಮ್ಮ ಮನೆಯಾಗೆಲ್ಲರಿಗೆ, ಹಂಗಾಗಿ ಅದನ್ನೇ ರೆಡಿ ಮಾಡ್ರಾಯ್ತು. ಅಂದರೆ ಗೆಣಸಿನ್ಕಾಯಿ ಕುದಿಸಿದಿಲ್ಲ 1 kg ಅಷ್ಟೆಲ್ಲ ಖರ್ಚಾಗಂಗಿಲ್ಲ ಅಂತ ಹೋಳಿಗೆ ಮಾಡಿಬಿಟ್ರೆ ಖರ್ಚಾಗ್ತಾವಲ್ಲ. ಈ ಕಡೆ ಅದನ್ನು ಹೂರಣ ರೆಡಿ ಮಾಡಾಕತ್ತಿದೆ. ಮತ್ತು ನನ್ನ ಸಲಂದಂತ ಗೆಣಸಿನ್ಕಾಯಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಂತ ನನಗಿದು ಭಾಳ ಇಷ್ಟ ಆಗುತ್ತೆ ರೀ. ಗೆಣಸಿನ್ಕಾಯಿ ಒಗ್ಗರಣೆ ಉಪವಾಸ ಇದ್ದಂಗೆ ಈ ರೀತಿ ಮಾಡ್ಕೊಂಡು ತಿಂತೀನಿ. ಅಂದರೆ ಇವಾಗ ಬೆಳಿಗ್ಗೆ 10:30 ಆಗೈತ್ರಿ ಟೈಮ್, ಎಲ್ಲ ರೆಡಿ ಮಾಡಿ ಇಟ್ರಾಯ್ತು. ಆಮೇಲೆ ಮಧ್ಯಾಹ್ನ ಟೈಮ್ದಾಗ ಅಡುಗೆ ಮಾಡಕ್ಕೆ ಬರುತ್ತಂತೇಳಿ ನಾನು ಹೂರಣ ರೆಡಿ ಮಾಡಿಡಾಕತ್ತಿದ್ದು. ಒಂದು 2-3 ನಿಮಿಷ ಅದು ಚಲೋತ್ನಾಗಿ ಬೆನ್ಸ್ಕೊಂಡ್ಮೇಲೆ ಆಮೇಲೆ ಸೈಡಿಗೆ ಇಟ್ರಾಯ್ತು. ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಡಾಕೆ ಬರುತ್ತೆ ರೀ. ಒಂದು ಸಲ ರೆಡಿ ಮಾಡಿಬಿಟ್ಟು ಫ್ರಿಜ್ ಒಳಗೆ ಒಂದು 4-5 ದಿವಸ ಆರಾಮ್ಸರಿ ಇಟ್ಕೊಂಡು ಬೇಕಂದಾಗ ಹೋಳಿಗೆ ಮಾಡ್ಬೋದು. ಈ ಕಡೆ ಗೆಣಸಿನ್ಕಾಯಿ ಒಗ್ಗರಣೆಗೆ ಏನೈತಲ್ರಿ, 1 ಚಮಚದಷ್ಟು ಎಣ್ಣೆ, ಜೀರಿಗೆ, ಇಂಗು ಮತ್ತು ಮೆಣಸಿನ್ಕಾಯಿ, ಆಮೇಲೆ ಅದು ಕಟ್ ಮಾಡಿದ ಗೆಣಸಿನ್ಕಾಯಿ ಹಾಕಿಬಿಟ್ಟು ಉಪ್ಪು ಇರುತ್ತಲ್ಲ ಸೇದೋಣಿ ಉಪ್ಪು ಅದನ್ನು ಹಾಕಿ ಶೇಂಗಾ ಪುಡಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿಬಿಟ್ರಾಯ್ತು. ಗೆಣಸಿನ್ಕಾಯಿ ಒಗ್ಗರಣೆ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಮಸ್ತ್ ಇರುತ್ತೆ. ನಾನಂತೂ ಇದನ್ನೇ ಜಾಸ್ತಿ ಮಾಡ್ಕೊಂಡು ತಿನ್ನೋದು. ಹೇಗಿದ್ರೆ ಅದನ್ನು ಮಾಡ್ಕೊಂಡು ತಿಂದು ಎಷ್ಟೋ ತನಕ ಸ್ವಲ್ಪ ಹೊತ್ತು ಕುಂತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಇನ್ನಿದ್ರೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ್ ಇವಾಗ 2:30 ಆಗೈತಿ, ಅಡುಗೆನೇ ಮಾಡಿಲ್ಲ, ಹಂಗೆ ಕುಂತು ಬಿಟ್ಟಿದ್ದೀನಿ. ಟೈಮ್ ಆಗಿ ಹೋಗ್ಬಿಟ್ಟೈತಿ. ನಮ್ಮ ಮನೆಯವ್ರಿಗೆ ಹೊಸವಾಗ್ಬಿಟ್ಟಿತ್ತು, ಇನ್ನು ಯಾವಾಗ ಅಡುಗೆ ಮಾಡ್ತಿ ಅಂತೇಳಿ ಕೇಳಾಕತ್ತಿದ್ರು. ಆಯ್ತು ರೀ ಮಾಡ್ತೀನಂತೇಳಿ ಮತ್ತೆ ಅಡುಗೆ ಮನೆಗೆ ಬಂದು ಕೂಡಲೇ ಫಸ್ಟಿಗೆ ಚಪಾತಿ ಮಾಡ್ಬೇಕಂತ ಹಿಟ್ಟು ಕಲಸಿಟ್ಟೆ ರೀ. ಮತ್ತು ಹೂರ್ಣನೂ ರೆಡಿ ಮಾಡಿ ಇಟ್ಟಿದ್ದಿಲ್ಲ, ಹೋಳಿಗೆನೂ ಒಂದು 4 ಮಾಡಕ್ಕೆ ಬರುತ್ತಂತೇಳಿ. ಈಗಿದ್ರೆ ನಾನು ಫಸ್ಟಿಗೆ ಬಾಳೆಹಣ್ಣಿನ ಶೀಕರ್ಣಿ ಮಾಡ್ರಾಯ್ತು. ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ರೀ ಇದು.
ಚಪಾತಿ ಸಂಗಡ ತಿನ್ನಾಕ. ಹಾಗಾಗಿ ಬಾಳೆಹಣ್ಣು ಮತ್ತು ಹಾಲು ಏಲಕ್ಕಿ ಪುಡಿ ಹಾಕಿ ಮಾಡಿಬಿಟ್ರಾಯ್ತು, ಬೆಲ್ಲ ಅಥವಾ ಸಕ್ಕರೆ ಹಾಕಿ. ಟೇಸ್ಟ್ ಚಲೋ ಇರುತ್ತೆ. ನಾನು ಒಂದು ಬಟ್ಲಷ್ಟು ಹಾಲಿಗೆ 1-2-3 ಬಾಳೆಹಣ್ಣನ್ನು ಸಣ್ಣಗೆ ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಚಲೋತ್ನಾಗೆ ಮ್ಯಾಶ್ ಮಾಡ್ಕೋಬೇಕ್ರಿ. ಬಾಳೆಹಣ್ಣಿನ ಸೀಕರ್ನಿ ಅಷ್ಟೇ, ಬೇಕಂದ್ರೆ ತುಪ್ಪ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತಿ. ಈಗ ರೀ ಟೈಮ್ 2:30-3 ಗಂಟೆ ಆಗಿ ಬಂದಿತ್ತ. ಇನ್ನು ಇವಾಗ ಅಡುಗೆ ಮಾಡಿಬಿಟ್ಟು ಮತ್ತು ಸಂಜೆಗೂ ಅಡುಗೆ ಮಾಡೋದು ಆಗಂಗಿಲ್ಲ, ಬೇಸರ ಬಂದುಬಿಡುತ್ತೆ. ಅಂದರೆ ನಂದು ಉಪವಾಸ ಇರುತ್ತೆ. ನಾನು ಯಾವಾಗಲೂ ಸಂಜೆಕನ ಊಟ ಮಾಡ್ತಿದ್ದೆ, ಇವತ್ತು ಮಧ್ಯಾಹ್ನ ಊಟ ಮಾಡೋನು ಎಲ್ಲ ಅಡುಗೆ ಮಾಡಿ ಬಿಟ್ರಾಯ್ತು ಅಂಥೇಳಿ. ಮತ್ತು ಟೈಮ್ ಈಗ 3 ಗಂಟೆ ಆಗಿ ಬಂದೈತಿ. ಅಡುಗೆ ಎಲ್ಲ ಮುಗಿಸೋಟ್ಟಿಗೆ 3:30-4 ಗಂಟೆ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲ ಅಡುಗೆ ಮಾಡಿಬಿಟ್ಟು ಅಂತ ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಅದನ್ನ ಬಾಳೆಹಣ್ಣಿನ ಸೀಕರ್ನಿ ಏನು ರೆಡಿ ಮಾಡಿ ಇಟ್ಟಿದ್ದೆಲ್ರಿ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು, ಇನ್ನು ಪಲ್ಯ ಅಷ್ಟು ಮಾಡ್ರಾಯ್ತು. ಮೆಂತ್ಯ ಪಲ್ಯ ರೀ ಅಂತ ಅದನ್ನ ಕಟ್ ಮಾಡಾಕಂತೀನಿ ನೋಡ್ರಿ. ನನ್ನ ಮಗಳಿಗೆ ಬಜ್ಜಿ ಮಾಡಮ್ಮ ಅಂತೇಳಿ ತನಗೆ ಹೇಳಿದ್ದೆ. ಯಾಕೆಂದ್ರೆ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಅಂತ ತನು ಅಂದ್ರೆ ಮೆಂತ್ಯ ಪಲ್ಯ, ಚಪಾತಿ, ಹೋಳ್ಗೆ, ಬಾಳೆಹಣ್ಣಿನ ಸೀಕರ್ಣಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಅಷ್ಟು ಮಾಡ್ರೈತೆ ಅಂತೇಳಿ ನಾನೀಗ ಮೆಂತ್ಯ ಪಲ್ಯ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತು. ಅಂದ್ರೆ ಇವತ್ತು ತೆವ್ಯಾಗ ತಾಸೋದು ಅಂತಾರೆ ನಮ್ಮ ಕಡೆ. ಇದು ಪಲ್ಯ ಟೇಸ್ಟ್ ಆಗುತ್ತೆ ತೆವಿ ಒಳಗೆ ಮಾಡಿಬಿಟ್ರೆ. ಹಾಗಾಗಿ ನಾನೀಗ ಮೆಂತ್ಯ ಪಲ್ಯ ಕಟ್ ಮಾಡಾಕಂತೀನಿ. ನಮ್ಮ ಮನೆಯವರು ಮತ್ತು ತನಗಿದ್ರೆ ಮಮ್ಮಿ ಮೆಂತ್ಯ ಪಲಾವ್ ಮಾಡಾಕಂತಿದ್ರಿ, ಮೆಂತ್ಯ ಪಲ್ಯ ಎಲ್ಲ ಖಾಲಿ ಮಾಡಿಬಿಡ್ರಿ ಅಂತ ಕೇಳಾಕತ್ತಿದ್ರು. ಅಂದರೆ ನಮ್ಮ ಮನೆಯಾಗ ತನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಮೆಂತ್ಯ ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ರೀ ಅದು. ಅಂದರೆ ಇಷ್ಟು ದಿವಸ ಮೆಂತ್ಯ ಪಲ್ಯನೂ ಅಷ್ಟು ಜಾಸ್ತಿ ಸಿಗ್ತಿದ್ದಿಲ್ಲ. ಮತ್ತು ತುಟ್ಟಿನೂ ಇತ್ತಲ್ಲ, ನಾನು ತರಕ್ಕೆ ಹೋಗ್ತಿದ್ಲ. 10 ರೂಪಾಯಿಗೆ ಒಂದು ಸೂಡ ಇಷ್ಟಿಷ್ಟ ಇರ್ತಿತ್ತು. ಒಂದು ಸೂಡಂತೂ ಸಾಕಾಗೋದೇ ಇಲ್ಲರಿ. ಹಾಗಾಗಿ ತರಕ್ಕೆ ಹೋಗಿದ್ಲ. ಇವತ್ತು ಮೆಂತ್ಯ ಪಲ್ಯ ತಂದಂತೇಳಿ ನಮ್ಮ ಮನೆಯಾಗಿದ್ರೆ ಅದು ಪಲಾವ್ ಮಾಡಂತೇಳಿ ಬೆನ್ನು ಹತ್ತಿದ್ರು. ಅದಕ್ಕಾಗಿ ನಾಳೆ ಮಾಡಿಕೊಡ್ತೀನಿ ಅಂತ ಈಗ ಅದು ಸ್ವಲ್ಪ ಪಲ್ಯನ ರೆಡಿ ಮಾಡ್ಕೊಳಕಂತೀನಿ. ಅಂದರೆ ಜಾಸ್ತಿ ತಂದಿದ್ದೆ ಅಲ್ಲ, ಅದಕ್ಕಾಗಿ ಸ್ವಲ್ಪ ಪಲ್ಯನೂ ಮಾಡ್ರಾಯ್ತು. ಫಸ್ಟಿಗಿದ್ರೆ ನಮ್ಮ ಮನೆಯವ್ರಿಗೆ ಮೆಣಸಿನ್ಕಾಯಿ ಹುರಿದಿದ್ದ ಇಷ್ಟ ಆಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿನೂ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ಅದನ್ನ ಹುರಿದಿಟ್ಟೆ. ಈಗ ಅದ ತವಿ ಒಳಗೇನಿತ್ತಲ್ಲ ಮೆಂತ್ಯ ಪಲ್ಯನೂ ತಾಳ್ಸಿಬಿಟ್ರಾಯ್ತು. ಅಂದರೆ ಇದಕ್ಕೆ ಬ್ಯಾಳೆ ಹಾಕಿನೂ ಮಾಡ್ಕೋಬೋದು, ಹಂಗನೂ ಮಾಡ್ಬೋದು. ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಬೇಕಂದ್ರೆ ಬರೀ ಅದಕ್ಕೆ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ರೀ, ಇಲ್ಲ ಕೆಂಪು ಖಾರ ಆದರೂ ಹಾಕ್ಬೋದು. ಫಸ್ಟಿಗೆ ಅದನ್ನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಎಣ್ಣೆ ಒಳಗೆ ಹುರ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಮೆಂತ್ಯ ಪಲ್ಯ ಹಾಕಿಬಿಟ್ಟು ಚಲೋ ಹೊತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ನಾವು ಬೊಗೋಣಿ ಒಳಗೆ ಮತ್ತು ಬುಟ್ಟಿ ಒಳಗೆ ಮಾಡೋಕ್ಕಿಂತ ಈ ರೀತಿ ತವಿ ಒಳಗೆ ಮಾಡಿಬಿಟ್ರೆ ಅಂದರೆ ಕಬ್ಬಿಣ ಬಾಣಲಿ ಒಳಗೆ ಮಾಡಿದ್ದು ಭಾಳ ಟೇಸ್ಟ್ ಆಗುತ್ತೆ ರೀ. ಅವಾಗೆಲ್ಲ ನಮ್ಮ ಅಜ್ಜಿ ಅದು ಇದೇ ರೀತಿ ಮಾಡ್ತಿದ್ರು. ಅಂದರೆ ರೊಟ್ಟಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಗೋಳಿ ಪಲ್ಯ ಆಗಲಿ ಏನು ಕಿರ್ಸಲಿನ ಪಲ್ಯ ಆಗಲಿ ಎಲ್ಲ ತಾಳಿಸ್ಬಿಟ್ಟು ರೊಟ್ಟಿ ಸಂಗಟ ತಿಂತಿದ್ರು, ಭಾಳ ಬೆಸ್ಟ್ ಹತ್ತಿತ್ತು. ಹಿಂಗಾಗಿ ನಾನು ಅದೇ ತವಿ ಒಳಗನೆ ಏನು ಮೆಣಸಿನ್ಕಾಯಿ ಹುರಿದಿದ್ದೆ ಅಲ್ರಿ, ಪಲ್ಯನೂ ಸ್ವಲ್ಪ ಮಾಡ್ಕೋದಿತ್ತಲ್ಲ, ಹಾಗಾಗಿ ತವಿ ಒಳಗನ ಮಾಡಿಬಿಟ್ರಾಯ್ತಂತ ಈ ರೀತಿ ತವಿ ಒಳಗೆ ಪಲ್ಯನೂ ತಾಳಿಸ್ದೆ ನೋಡ್ರಿ. ಅಂದರೆ ಹಂಗೆ ಅಂತಿದ್ರು ನಮ್ಮ ಕಡೆ ಪಲ್ಯ ತಾಳ್ಸೋದು ಅಂತಿದ್ರು. ಟೇಸ್ಟ್ ಚಲೋ ಇರುತ್ತೆ ರೀ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಬಿಟ್ರೆ ಬಿಸಿ ರೊಟ್ಟಿ ಸಂಗಟ ಭಾಳ ಬೆಸ್ಟ್ ಹತ್ತುತ್ತೆ ಚಪಾತಿಗಿಂತ. ಆದರೆ ಚಪಾತಿ ಮಾಡಾಕತ್ತಿದ್ದೆ ರೀ, ನನಗೆ ನಡೆಯುತ್ತೆ. ಹಾಗಾಗಿ ಅದನ್ನೇ ಮಾಡಿದ್ದು. ಕೆಲವೊಬ್ಬರಿಗೆ ಪಲ್ಯ ಇದ್ದರೆ ರೊಟ್ಟಿ ಕಂಪಲ್ಸರಿ ಇರಲೇಬೇಕು, ನಮಗೇನು ಹಂಗಿಲ್ಲ ರೀ, ಯಾವುದಿದ್ರೂ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ಈಗಿದ್ರೆ ಪಲ್ಯನೂ ರೆಡಿ ಮಾಡಿಟ್ಟೆ ನೋಡ್ರಿ. ಇನ್ನು ಚಪಾತಿ ಮತ್ತು ಹೋಳಿಗೆ ಅಷ್ಟು ಮಾಡಿಬಿಟ್ರೆ ಅಡುಗೆ ಕೆಲಸ ಮುಗೀತು. ನಮ್ಮ ಮನೆಯವ್ರಿಗಿದ್ರೆ ಹಶು ಆಗಿತ್ತು ಕಾಣ್ತೈತಿ, ವೇಟ್ ಮಾಡಾಕತ್ತಿದ್ರು. ಹಶು ಆಗೈತಿ ಅಂದ್ರೆ ಅಂತ ನಾನು ಕೇಳ್ತೀನಿ, ಹಶುವೇನಾಗಿಲ್ಲ ಸೌಕಾಸ್ ಮಾಡಿ ಅಂತ ಅನ್ನಕತ್ತಿದ್ರು. ಅಂದರೆ ಬಂದುಬಿಟ್ಟು ನಿಂತಿದ್ರು. ನಾನು ಹಂಗೆ ಅನ್ನಕತ್ತಿದ್ದೆ, ಇಲ್ಲ ಸೌಕಾಶ್ ಮಾಡಂತ ಅಂದರು. ಹಾಗಾಗಿ ಈಗ ಫಸ್ಟಿಗೆ ಏನೈತಲ್ಲ ಸ್ವಲ್ಪ ಚಪಾತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಳಿಗೆ ಮಾಡ್ರಾಯ್ತು ಸ್ವಲ್ಪ ರೀ. ಅಂದರೆ ಹೂರ್ಣ ರೆಡಿ ಮಾಡಿಟ್ರಾಯ್ತು, ಬೇಕಂದಾಗ ಹೋಳಿಗೆ ಮಾಡ್ಕೊಳಕ್ಕೆ ಬರುತ್ತೆ. ಅಂದ್ರೆ ಚಪಾತಿ ಅಂತೂ ಯಾವಾಗಲೂ ಮಾಡ್ತಾ ಇರ್ತೀವಲ್ಲ, ಹೂರ್ಣ ಇದ್ಬಿಟ್ರೆ 1 ಹೋಳಿಗೆ ಅಥವಾ 2 ಹೋಳಿಗೆ ಬೇಕಂದಷ್ಟು ಮಾಡಿಕೊಂಡು ತಿನ್ಬೋದು. ಈ ಕಡೆ ತನ್ನೊಂದು ಕೆಲಸನೂ ಸ್ಟಾರ್ಟ್ ಆಗೈತೆ ನೋಡ್ರಿ. ಅಂದರೆ ಬಜ್ಜಿ ಹಿಟ್ಟು ಕಲ್ಸಾಕತ್ತಿದ್ಲು, ಅಜ್ವೇನ ಅಷ್ಟು ಹಾಕಿದ್ದಿಲ್ಲ, ನೆನಪಿದ್ದಿತ್ತಿಲ್ಲ. ಹಾಗಾಗಿ ಸರಿಯಾಗಿ ಟೇಸ್ಟ್ ಆಗೈತಿಲ್ಲ ಅಂತ ಅವ್ರ ಪಪ್ಪ ಆಗೋದು ಹಿಟ್ಟು ತೋರ್ಸಾಕತ್ತಿದ್ಲು, ಅಜ್ವೇನ ಹಾಕಿಲ್ಲ ಅಂತ ಅವ್ರು ಅಂದ್ಕೊಳ್ಳೆ ಮತ್ತು ಅಜ್ವೇನ ಹಾಕಿ ಕಲಿಸ್ಬಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡಾಕಂತಿಲ್ಲ ನೋಡ್ರಿ. ಭಾಳ ಬೆಸ್ಟ್ ಆಗ್ತಾವೆ. ಅಂದರೆ ತನಗೆಲ್ಲ ಈ ರೀತಿ ಅದು ಡೀಪ್ ಫ್ರೈ ಮಾಡಿದ್ದು ಸಣ್ಣ ಪುಟ್ಟ ಕೆಲಸಗಳು ಮಾಡೋಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಚಪಾತಿ ರೊಟ್ಟಿ ಅಷ್ಟು ಬಿಟ್ಬಿಟ್ಟು ಬೇರೆದೆಲ್ಲ ಇಷ್ಟಪಟ್ಟು ಮಾಡ್ತಾಳೆ. ಎಷ್ಟು ಮಸ್ತಾಗೆ ಬಂದಾವೆ ನೋಡ್ರಿ. ಎಲ್ಲ ಹಾಕಿನೇ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಬಜ್ಜಿ ಮಾಡಾಕತ್ತಿದ್ಲು. ನಾನು ಇದ್ರೆ ಈ ಕಡೆ ಚಪಾತಿ ಎಲ್ಲ ಮುಗಿಸ್ಬಿಟ್ಟು ಒಂದು 3-4 ಅಷ್ಟು ಹೋಳ್ಗೆ ಮಾಡ್ರೈತಂತೆ ಹೂರ್ನಾನು ಹೋಳ್ಗಿನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಯಾವಾಗಲೂ ಗೆಣಸಿನ್ಕಾಯಿ ಹೋಳ್ಗೆ ಏನೈತಲ್ಲ ಹಿಟ್ಟಿನಕ್ಕಿಂತ ಹೂರ್ನ ಡಬಲ್ ಹಿಡಿಬೇಕು, ಅವಾಗನ ಅದು ಹೋಳ್ಗೆ ಟೇಸ್ಟ್ ಅನ್ಸುತ್ತೆ ರೀ.
ಅಂದರೆ ಚಪಾತಿ ಹಿಟ್ಟು ಜಾಸ್ತಿ ತೊಗೊಂಬಿಟ್ರೆ ಹೋಳ್ಗೆ ರುಚಿ ಅನ್ಸಂಗಿಲ್ಲ. ಯಾವುದೇ ಹೋಳ್ಗೆ ಮಾಡಲಿ ನಾವು ಇದೇ ರೀತಿ ಮಾಡೋದು. ಯಾವಾಗಲೂ ಅಂದರೆ ಹೋಳ್ಗೆ ಬರೋಂಗಿಲ್ಲ ಅಂದವ್ರೂ ಗೆಣಸಿನ್ಕಾಯಿ ಹೋಳ್ಗೆ ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ಬೆಸ್ಟ್ ಇರುತ್ತೆ ರೀ. ಅಂದರೆ ಹೂರಣ ಕರೆಕ್ಟಾಗಿ ಈ ರೀತಿ ಇದ್ಬಿಟ್ರೆ ಆಯಿತು. ಚಪಾತಿಗಿಂತ ಈಜಿ ಹೋಳ್ಗೆ ಮಾಡೋದು ಅಷ್ಟು ಬೆಸ್ಟಾಗಿ ಬರ್ತಾವೆ. ಮಾಡೋದೇನು ಕಷ್ಟನೇ ಇಲ್ಲ ರೀ. ಇದ್ರ ಫೈನಲಿ ದಿಪ್ಪ ಹೋಳ್ಗೆ ಮಾಡಾಕತ್ತಿದ್ದೆ. ನಮ್ಮ ಮನೆಯವ್ರು ಇದ್ರೇನು ಒಂದೊಂದು ಎದ್ದಲಾಗ್ಯಾವಲ್ಲ ಬಾಹುಬಲಿ ಥರ, ಅಷ್ಟು ಒಂದು ತಿನ್ನಟಿಗೆ ಹೊಟ್ಟೆನೇ ತುಂಬುತ್ತೆ. ಸ್ವಲ್ಪ ಸಣ್ಣ ಸಣ್ಣ ಮಾಡಂತ ಅನ್ನಾಕತ್ತಿದ್ರು. ಅಂದರೆ ಹೊಟ್ಟೆ ತುಂಬಬೇಕಂತಲೇ ತಿನ್ನೋದ್ರಿ, ಸುಮ್ಮನೆ ನೋಡಾಕ ಅಷ್ಟೇ ತಿನ್ನೋದೇನಂತ ನಾನು ಅನ್ನಾಕತ್ತಿದ್ದೆ. ಅಂದರೆ ಒಂದು ತಿಂದರೆ ಹೊಟ್ಟೆ ಫುಲ್ ಆಗಿಬಿಡ್ಬೇಕು. ಇಷ್ಟಿಷ್ಟ ಮಾಡಿಬಿಟ್ಟು 3-4 ತಿನ್ನಿವಂತೆ ಹೆಸರಿಗೆ ತಿನ್ನಬಾರ್ದು. ಒಂದು ತಿಂದ್ರೂ ಹೊಟ್ಟೆ ತುಂಬಬೇಕು ಅಂತ ಅಂದ್ಬಿಟ್ಟು ನಾನಿದ್ರೆ ದಪ್ಪ ಮಾಡಾಕಂತೀನಿ. ಬೈತಾ ಇರ್ತಾರೆ ಅವರು ಯಾವುದೇ ಹೋಳ್ಗೆ ಮಾಡೋ ಮುಂದಾಗ. ಸ್ವಲ್ಪ ಹೂರಣ ಕಮ್ಮಿ ಹಾಕತ್ ಬನ್ನಿ, ಏನು ಒಂದು ತಿನ್ನಿಸ್ಬಿಟ್ಟು ಹೊಟ್ಟೆನ ತುಂಬಿಸ್ಬಿಡ್ತೀನಿ ನಮಗಂತೇಳಿ. ಆದ್ರೂ ಈ ರೀತಿ ಹೋಳ್ಗೆ ತಿಂದ್ರೇ ಅದು ತಿನ್ನಂಗೆ ಅನ್ಸುತ್ತೆ ರೀ. ಬರೀ ಚಪಾತಿ ಥರ ತಿಂದರೆ ತಿನ್ನಂಗೆ ಅನ್ಸಂಗಿಲ್ಲ, ಸುಮ್ಮನೆ ತಿನ್ನೋದ ಬಿಡೋದು ಬೆಸ್ಟ್ ಅನ್ಸುತ್ತೆ ನನಗೆ. ಹಂಗಾಗಿ ಅವ್ರು ಬೈತಾ ಇದ್ರು ಅಷ್ಟು ದೊಡ್ಡ ಮಾಡಿಬಿಡ್ತೀನಿ. ನನಗೆ ಇದೇ ರೀತಿ ಹೋಳ್ಗೆ ಮಾಡೋದು ಇಷ್ಟ ಆಗುತ್ತೆ. ಹಾಗಾಗಿ ಅದೇ ರೀತಿ ಮಾಡೋದು. ಫೈನಲಿ ಹೋಳ್ಗಿನೂ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊಟ ಮಾಡೋದು ಸ್ಟಾರ್ಟ್ ನೋಡ್ರಿ. ಹೋಳ್ಗಿನೂ ಮುಗೀತು. ನಮ್ಮ ಮನೆಯವ್ರಿದ್ರೆ ಎಲ್ಲ ಹೊರಗಡೆ ಒಯ್ದು ಇಡೋಣಂತ ಅನ್ನಾಕತ್ತಿದ್ರು. ತನು ಇದ್ರೆ ಮತ್ತೆ ಒಯ್ದಿಡೋದು ತರೋದು ಬ್ಯಾಡ ಮಮ್ಮಿ, ಸುಮ್ಮನೆ ಇಲ್ಲೇ ಪ್ಲೇಟ್ ಹಚ್ಕೊಂಡು ಹೋಗೋಣಂತ ತನು ಅನ್ನಾಕತ್ತಿದ್ಲು. ಇಲ್ಲ ನಾನು ತಂದಿಡ್ತೀನಿ ಅಂತ ನಮ್ಮ ಮನೆಯವ್ರು ಅನ್ನಾಕತ್ತಿದ್ರು. ನಾನಿದ್ರೆ ನಾನು ತಂದಿಡ್ತೀನಿ ಅಂತ ನಾನು ಅನ್ನಾಕತ್ತಿದ್ದೆ. ಏನು ಜಾಸ್ತಿ ಮಾಡಿವು ಇಷ್ಟ ಐತಿ, ಒಂದು ಸಲ ತಂದುಬಿಟ್ರಾಯ್ತು ಆಗುತ್ತಂತ ಎಲ್ಲ ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ಊಟ ಮಾಡಿಬಿಟ್ರೆ ಬೆಸ್ಟ್ ರೀ. ಮತ್ತು ಬೇಕಂದಾಗೇನಿಲ್ಲ ಹೊಂತರೋದು, ಮತ್ತು ಬೇಕಂದಾಗ ಎದ್ದು ಬಂದು ಹಿಡ್ಕೋದಕ್ಕಿಂತ ಆರಾಮ್ಸ್ರಿ ಊಟಕ್ಕೆ ಕೂತಾಗ ನೀವಂತೆ ಕುಂತು ಊಟ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತಲ್ಲ. ಈಗ ಮಸ್ತಾಗಿ ಬಿಸಿ ಬಿಸಿ ಚಪಾತಿ ಮತ್ತು ಹಾಲು ಮತ್ತು ಮೆಂತ್ಯ ಪಲ್ಯ ಬಜ್ಜಿ ಊಟ ಮಾಡೋದು ನೋಡಿರಿ. ಗೆಣಸಿನ್ಕಾಯಿ ಹೋಳ್ಗೆ ಯಾರಿಗೆಲ್ಲ ಇಷ್ಟ ಆಗ್ತಾವಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಕೆಲವೊಬ್ರಿಗೆ ಇಷ್ಟ ಆಗ್ತಾವೆ, ಕೆಲವೊಬ್ರಿಗೆ ಇಷ್ಟ ಆಗಿಲ್ಲ. ಆದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ ನೋಡಿರಿ. ಬಿಸಿ ಹೋಳ್ಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಬೆಸ್ಟ್. ನನಗೆ ಹಾಲು ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಬರೀ ಹೋಳ್ಗೆ ತುಪ್ಪ ತಿನ್ನೋಕೆ ಇಷ್ಟ ಆಗುತ್ತೆ. ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ್ 5 ಗಂಟೆ ಆಗಿತ್ತು. ಕಸ ಎಲ್ಲ ಹುಡುಗಿಬಿಟ್ಟು ಬೆಳಗ್ಗೆ ಶುಂಠಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಬಿಸಿಲಿಗೆ. ಈ ರೀತಿ ಆಗ್ಯಾವು. ನಾಳೆಗೆ ಒಂದು ದಿವಸ ಇಟ್ಟಾಯಿತು, ಫುಲ್ ಒಣಗ್ತಾವೆ. ಆಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಹಾಗಾಗಿ ಈಗ ಒಯ್ದಿಡಾಕಂತಿದ್ರೆ ಅಂದರೆ ಸಂಜೆ ಮುಂದೆ ಹೊರಗೆ ಬಿಡಾಕೆ ಹೋಗಬಾರ್ದಲ್ಲ. ಹಾಗಾಗಿ ಒಳಗಡೆ ಒಯ್ದಿಟ್ರಾಯ್ತು ಅಂತ ಹೇಳಿಟ್ಟು ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.